ಕಣ್ಣು ಕೂಡೋದು ಗೊತ್ತೇ ಇರೋದಿಲ್ಲ. ಮನೆಗೆ ಹೋದ್ಮೇಲೆ ಎಡಗಣ್ಣು ಬಲಗಣ್ಣು ಮುಚ್ಚಿ ನಿಮ್ಮ ಕಣ್ಣಿನ ದೃಷ್ಟಿ ಚೆನ್ನಾಗಿದೆ ನೋಡ್ಕೊಳ್ಳಿ. ಕಣ್ಣಿನ ದೃಷ್ಟಿ ಚೆನ್ನಾಗಿದ್ದರೆ ಕೂಡ ಕಣ್ಣಲ್ಲಿ ನಾನಾ ಥರ ಕಾಯಿಲೆಗಳಿರ್ಬೋದು. ದೃಷ್ಟಿ ಚೆನ್ನಾಗಿರುತ್ತೆ. ಯಾರಿಗೆ ಜಾಸ್ತಿ ಡಯಾಬಿಟಿಸ್ ಇರೋರಿಗೆ ಈ ಸಭಾಂಗಣದಲ್ಲಿ ಒಂದು 2,000 ಜನ ಕೂತಿದ್ರೆ ಅದರಲ್ಲಿ ಒಂದು 20 to 30% ಜನಕ್ಕೆ ಶುಗರ್ ಇರುತ್ತೆ. ಒಂದು ಅರ್ಧ ಜನಕ್ಕೆ ಗೊತ್ತಿರುತ್ತೆ, ಅರ್ಧ ಜನಕ್ಕೆ ಗೊತ್ತಿರಲ್ಲ. ಅದರಿಂದ ನಾವು ಹೇಳೋದು, ಚಿಕ್ಕ ಮಗು ಇದ್ದಾಗ 3ನೇ ವಯಸ್ಸಲ್ಲಿ ಖಂಡಿತ ಪ್ರತಿಯೊಂದು ಮಗುಗೆ ಶಾಸ್ತ್ರೋಕ್ತವಾಗಿ ಕಣ್ಣಿನ ಪರೀಕ್ಷೆ ಮಾಡಬೇಕಾಗತ್ತೆ. ಯಾವ ವಯಸ್ಸಿನ ಪರೀಕ್ಷೆ ಖಂಡಿತ ಮಾಡಿಸ್ಕೊಳ್ಳಿ. ಶುಗರ್ ಇರೋರು. ಮಹೇಶ್ವರಿ ಕ್ಷೇತ್ರದ ಶಾಸಕರು, ಸಹಕಾರ ಮಹಾಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಯೋಜನೆಗಳನ್ನು ರೂಪಿಸಿದವರು ಶ್ರೀಯುತರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಸೊ JSS ಸಂಸ್ಥೆ US ಅಲ್ಲಿ ಒಂದು ಟೆಂಪಲ್ ಕಟ್ತಾ ಇದ್ದಾರೆ. ಐ ಬೀನ್ ಪಾರ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಮಿಷಿನ್. ಅದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ನೀವು US ಅಲ್ಲಿ ಯಾರಾದರೂ ಬಂದರೆ ಸೊ ದಯವಿಟ್ಟು ಆ ಟೆಂಪಲ್ನ ವಿಸಿಟ್ ಮಾಡಿರಿ. ಒಂದು ಟೈಮಲ್ಲಿ ಭಾಳ ಕಷ್ಟ ಆಯಿತು ಪರ್ಮಿಟ್ ಸಿಗೋದಕ್ಕೆ. ಸ್ವಾಮೀಜಿಗಳಿಗೆ ಹೇಳಿದೆ, ಸ್ವಾಮೀಜಿ ನೀವು ಬಂದರೆ ಆಗಬಹುದೇನೋ ಅಂಥೇಳಿ. ಗುರುಜಿಯವರು ಇದೇ ರೀತಿ ಇದೇ ಒಂದು ಆರೆಂಜ್ ರೋಬ್ನಲ್ಲಿ ಬಂದರು ಬಾಲ್ಟಿಮೋರ್ ಟೌನ್ಶಿಪ್ಪಿಗೆ. ಬಂದು ನಾನು ಎಲ್ಲ ಮಾತಾಡಿ ಪ್ರೆಸೆಂಟೇಷನ್ ಕೊಟ್ಟಾದಮೇಲೆ ಕೊನೆಗೆ ಗುರುಗಳು ಒಂದು ಮಾತು ಹೇಳಿದ್ರು. ಅದೇನು ಮಿರಾಕಲ್ಲೋ, ಅದೇನು ಅದ್ಭುತವೋ, ಒಂದೇ ಒಂದು ನಿಮಿಷದಲ್ಲಿ ಎಸ್ ಅಂತಂದ್ಬಿಟ್ಟು ಅವ್ರು ಹೇಳಿದಾಗ ನಾನು ಅದೇ ಅಂದ್ಕೊಂಡೆ, ಏನೋ ನನ್ನಿಂದನೇ ಎಲ್ಲ ಆಯಿತು, ನಾನೇ ಮಾಡಿದೆ, ನಾನೇ ಇದನ್ನು ಗಳಿಸ್ದೆ ಅನ್ನೋ ಒಂದು ಹಾವಂಭಾವ ಅವತ್ತೇ ಕೆಳಗೊಟ್ಟೋಯ್ತು. ಯಾಕಂತಂದರೆ ಐ ಆಮ್ ಜಸ್ಟ್ ಎ ಟೂಲ್. ನಾವೆಲ್ಲ ಒಂದು ಟೂಲ್ ಇದ್ದಾಗೆ ಅವರ ಮಾರ್ಗದರ್ಶನ, ಅವರ ಪ್ರೇರಣೆಯಿಂದ ಅವತ್ತೊಂದು ದಿವಸ ಅದೇ ಸ್ಪಾಟ್ನಲ್ಲಿ ಅದೇ ಟೈಮಲ್ಲಿ ಎಷ್ಟು ಒದ್ದಾಡ್ತಿದ್ವೋ ಪರ್ಮಿಟ್ ಸಿಗೋದಕ್ಕೆ ಒಂದು ಕ್ಷಣದಲ್ಲ. ಇವೆರಡಕ್ಕೂ ನಮ್ಮ ಸುತ್ತೂರು ಸಂಸ್ಥೆ ಪಣ ತೊಟ್ಟು ನಿಂತಿದೆ. ಇದರಲ್ಲಿ ನಾನು ಸುತ್ತೂರಿನ ಹಳೆಯ ವಿದ್ಯಾರ್ಥಿ. ನಾನು ಈ JSS ಸಂಸ್ಥೆಯಿಂದ ಭಾಳ ಲಾಭವನ್ನು ಪಡ್ಕೊಂಡಿದ್ದೀನಿ. ಇಂದಿನ ದಿನ ನನ್ನಂಥ ಅದೃಷ್ಟವಂತ ಯಾರೂ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಜಾತ್ರೆಯಲ್ಲಿ 35 ವರ್ಷದ ಹಿಂದೆ ಇದೇ ಜಾತ್ರೆ ಸಭಾಂಗಣವನ್ನು ನಾನು ಈ ಹಾಸನಗಳನ್ನು ಬಂದ ಗೆಸ್ಟ್ಗಳಿಗೆ ರೆಡಿ ಮಾಡ್ತಾಯಿದ್ದೆ. ಅದು ನಮ್ಮ ಸ್ಕೂಲ್ನ ಪ್ರೋಟೋಕಾಲ್ ಆಗಿತ್ತು. ಅಂಥ ಸಭೆಯಲ್ಲಿ ನನ್ನ ಈ ಸಭೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸೋದಕ್ಕೆ ನನಗಿನ್ನೇನೂ ಮಾತಾಡೋಕ್ಕೆ ತೋಚ್ತಾ ಇಲ್ಲ. ಇದಕ್ಕೆ ನಮ್ಮ JSS ಸಂಸ್ಥೆ ಒಂದು ಮಾದರಿಯಾಗಿದೆ. ನಾನು ನಿಮಗೆ 2 ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಈಶಾ ಫೌಂಡೇಶನ್ ಹೋಗ್ತಿದೆ. ನಾನು ಅವರ ಗಮನಕ್ಕೆ ಬಂದಿದ್ದು ಒಂದು 5 ವರ್ಷದಿಂದ ಇರ್ಬೋದು. ಪ್ರತಿ ಸತಿ ನಾನು ಬಂದು ಅಮಾವಾಸ್ಯೆಯಲ್ಲಿ ಶ್ರೀಯುತರ ಜೊತೆ ಚಿನ್ನವನ್ನು ಅಡ ಇಟ್ಟು ಬಡವ್ರ ಮಕ್ಕಳಿಗೆ ಒಂದು ಅನ್ನದಾಸೋಹ ವಿದ್ಯಾದಾನ ಇವತ್ತು ಕೊಟ್ಟಿದ್ದಾರೆ. ಅದೇ ರೀತಿ ಮೊನ್ನೆ ಇವತ್ತು ಸಹ ಮಾತಾಡ್ತಾ ಇದ್ರು. ಮೊನ್ನೆನೂ ನಾವು 26th US ಇಂದ ಬಂದವರೆಲ್ಲ ಹೇಳ್ತಾ ಇದ್ರು. ನಾನು ಈಗ ಮುಂದೆ ಗುರುಗಳನ್ನ ಅದೇ ಕೇಳ್ಕೋಬೇಕು ಅಂತಿದ್ದೆ. ರಾಜೇಂದ್ರ ಜಯಂತಿ ಇಲ್ಲಿ ನಾವು ಹೇಗೆ ಪ್ರತಿ ವರ್ಷ ಒಂದೊಂದು ತಾಲೂಕಲ್ಲಿ ಆಚರಿಸ್ತೀವಿ, ಗುರುಗಳು ಆಜ್ಞೆ ಕೊಟ್ಟರೆ ಮುಂದಿನ ವರ್ಷ ಅಮೇರಿಕಾದಲ್ಲೂ ಸಹ ಈಗ ಅವ್ರು ಹೇಳಿದಾಗೆ ಸುತ್ತೂರು ಜಾತ್ರೆ ಅಷ್ಟೇ ಅಲ್ಲದೆ ಒಂದು ರಾಜೇಂದ್ರ ಜಯಂತಿನ ಸಹ ನಾವು ಅಮೇರಿಕಾದಲ್ಲಿ ಆಚರಿಸೋಂಥದ್ದೊಂದು ಆಶೀರ್ವಾದ ಗುರುಗಳು ಕೊಟ್ಟರೆ ನಾವು ಸಂಬಂಧಗಳು ಇರುವಂತಹ ಸಂದರ್ಭಕ್ಕೆ ಸುತ್ತೂರು ಶ್ರೀ ಕ್ಷೇತ್ರದ ಮಗನಾಗಿ ಇದು ಅತಿಥಿಯಾಗಿ ಭಾಗವಹಿಸುವುದಲ್ಲ, ಇದು ನನ್ನ ಕರ್ತವ್ಯ, ನನ್ನ ಸೌಭಾಗ್ಯ. ನಾನು ಈ ಜಾತ್ರಾ ಮಹೋತ್ಸವದಲ್ಲಿ ನಿರಂತರವಾಗಿ ನಾನು ಭಾಗವಹಿಸ್ತಾ ಬಂದಿದ್ದೇನೆ. ಇವತ್ತು ಧಾರ್ಮಿಕ ಸಭೆ ರಥೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಅತ್ಯಂತ ಸಂತೋಷ ಮತ್ತು ನನಗೆ ಆಶೀರ್ವಾದ ದೊರಕಿದೆ ಅಂತ ನಾನಾದರೂ ಭಾವಿಸ್ತೇನೆ. ಆರೋಗ್ಯ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಛಾಪವನ್ನು ಮೂಡಿಸಿ ಬರುವಂಥ ಅತಿಥಿಗಳು ಕೂಡ ಅವರು ಕೇವಲ ಅತಿಥಿಗಳ ಶ್ರೀ ಶಿವರಾತ್ರೇಶ್ವರ ಶಿವಯೋಗಿಗಳವರ ಜಾತ್ರಾ
ಮಹೋತ್ಸವದಲ್ಲಿಂದು ಡಾಕ್ಟರ್ ಅಶ್ವಥ್ ನಾರಾಯಣರವರೇ, ಹಿರಿಯ ಆತ್ಮೀಯ ಗೆಳೆಯರು ಕೂಡ ಸ್ವಾಮೀಜಿಯವರ ಮನೆಗೆ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಶಿಕ್ಷಣ, ಆರೋಗ್ಯ, ದಾಸೋಹ ಇಷ್ಟಕ್ಕೆ ಮಾತ್ರ ಇಷ್ಟೆಲ್ಲ ಸಾಧನೆ ದೇಶ ವಿದೇಶಗಳಲ್ಲೂ ಕೂಡ ಮಾಡಿದ್ದಾರೆ. ನಮ್ಮ ಭಾಗ್ಯದ ಕೋಟ್ಯಾಂತರ ಜನರು ಶಿಕ್ಷಣವನ್ನು ಪಡೆದಿದ್ದಾರೆ, ದಾಸೋಹದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆರೋಗ್ಯವನ್ನು ಕೂಡ ಕೊಡ್ತಕ್ಕಂಥ ಆಸ್ಪತ್ರೆಗಳನ್ನು ಕೂಡ ನಿರ್ಮಾಣ ಮಾಡ್ತಕ್ಕಂಥದ್ದನ್ನು ವಿದ್ಯಾರ್ಥಿಗಳು ಮಾಡೋ ಜೊತೆಗೆ ಆರೋಗ್ಯವನ್ನು ಕೂಡ ಕೊಡಬೇಕು ಅಂತಕ್ಕಂಥ ದೂರದೃಷ್ಟಿಯ ಕನಸನ್ನು ಇಟ್ಕೊಂಡು ಇವೆಲ್ಲವನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಪ್ರತಿಯೊಂದು ಬೆಳೆಗಳಿಗೂ ಕೂಡ ನಮ್ಮ ರೈತರಿಗೆ ಒಂದು ತರಬೇತಿ, ಒಂದು ಅರಿವನ್ನು ಮೂಡಿಸಿ ರೈತರನ್ನು ಸಶಕ್ತರನ್ನಾಗಿ ಮಾಡಬೇಕು ಅಂತಕ್ಕಂಥ ಸೇವೆಯನ್ನು ಕೂಡ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಶೀರ್ವಾದ ಪೂರ್ವಕ ಸಲ್ಲಿಸುತ್ತಾ ಇದೇ ಸಂದರ್ಭದಲ್ಲಿ ಅವರ ಒಂದು ಸಂದೇಶವನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಂಡು ನಾವು ಹೇಗೆ ಉತ್ತಮರಾಗಿ ಬಾಳಿ ಬದುಕೋದು ಭಾಳ ಮುಖ್ಯವಾಗಿದೆ. ಹಾಗಾಗಿ ನಾವು ಬೇರೆಯವ್ರನ್ನ ತಪ್ಪುಗಳನ್ನು ಎತ್ತಿಡಿಯೋದಕ್ಕಿಂತ ನಾವು ಹೇಗೆ ಉತ್ತಮರಾಗಿ ಬಾಳಬೇಕು, ನಾವು ಹೇಗೆ ಒಳ್ಳೆಯವರಾಗಿರಬೇಕು, ಒಳ್ಳೆಯದನ್ನೇ ಆಲೋಚಿಸಿ ಒಳ್ಳೆಯದನ್ನೇ ಮಾಡೋದು ಬಹಳ ಮುಖ್ಯವಾಗಿರುವಂಥ ಒಂದು ವಿಚಾರ. ನಿಜವಾದ ಪರಮ ಪೂಜ್ಯ, ನಾವು ನಿಜವಾದ ಪೂಜ್ಯರಾಗಿ ಒಂದು ಧರ್ಮಾಚರಣೆಯನ್ನು ಮಾಡಬೇಕು ಅಂದರೆ ನಮ್ಮ ಕಾಯಕವನ್ನು, ಪ್ರತಿನಿತ್ಯ ಕಾಯಕವನ್ನು ಮಾಡಬೇಕು. ಹಾಗೆ ಸಮಯ ಹರಣವನ್ನು ಮಾಡಬಾರ್ದು. ಹಾಗಾಗಿ ಕಾಯಕ ಮಾಡೋ ಮೂಲಕನೇ ನಿಜವಾದ ನಮ್ಮ ಭಕ್ತಿಯನ್ನು ಆ ಭಗವಂತನಿಗೆ ತೋರಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಇಡೀ ಸಮಾಜಕ್ಕೆ, ಇಡೀ ಪ್ರಕೃತಿಗೆ ದುಡಿಯೋ ಮೂಲಕ ತೋರಿಸ್ಬೇಕು ಅಂತ ಭಾಳ ಸ್ಪಷ್ಟವಾಗಿ ತಿಳಿಸಿರುವಂಥದ್ದಿದೆ. ಇದರ ಜೊತೆಯಲ್ಲಿ ಯಾವುದೇ ಜಾತಿ ಧರ್ಮ ಅನ್ನೋಂಥ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರಿಗೂ ಸಮಾನತೆ, ಸೋದರತ್ವವನ್ನು ನಾವು ಅಳವಡಿಸ್ಕೊಂಡು ಬಾಳಿ ಬದುಕಬೇಕು ಅನ್ನೋಂಥದ್ದು ಸಾವಿರಾರು ವರ್ಷದಿಂದನೂ ಜಗಜ್ಯೋತಿ ಬಸವಣ್ಣನವರು ಕೊಟ್ಟಂತ ಶ್ರೀಮತಿ ಶಶಿಕಲಾರವರಿಗೆ ಪೂಜ್ಯ ಜಗದ್ಗುರುಗಳಿಂದ ಓಡುವವನ ನೋಡು, ಓಡುವವನ ಹಿಂದೆ ಓಡು, ಓಡುವವನ ಸಮ ಓಡು, ಓಡುವವನ ಮುಂದೆ ಓಡು. ಒಂದು ಸಾವಿರದ ವಿಜೇತರು. ಅತ್ಯುತ್ತಮವಾದ ಓಟದ ಪ್ರದರ್ಶನ. ಕಪ್ಪು ಚಡ್ಡಿಯನ್ನು ಧರಿಸಿ, ನೀಲಿ ಟಿ ಶರ್ಟ್ ಅನ್ನು ಧರಿಸಿದಂತ ಕ್ರೀಡಾಪಟು ಹಾಗೂ ಎಲ್ಲ ಕ್ರೀಡಾಪಟುಗಳು ಚೀಲವನ್ನ ಎತ್ತಿ ಓಡುವ ಸ್ಪರ್ಧೆಯಲ್ಲಿ ಮುಗಿಸಿ ಬರುತ್ತಿರುವ ಸೋಮು ತಂಡದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಸಾಕು ರೂಢಿ ಮಾಡು ಗುರು, ಮೆಡಿಕಲ್ ರೂಢಿ ಮಾಡು. ಇನ್ನಕ್ಕೆ ಬಿಡ್ಬೇಕು, ಈ ಕಡೆ ತಿಳ್ಕೊಂಡ್ಬಿಡು. ನನಗೆ ಬಿಡಿಯೋಣ ಥ್ಯಾಂಕ್ ಯು ಅಣ್ಣ. ಅಣ್ಣ ಚೀಲವನ್ನ ಎತ್ತಿ ಓಡುವ ಸ್ಪರ್ಧೆಯಲ್ಲಿ ಮುಗಿಸಿ
ಬರುತ್ತಿರುವ ಸೋಮು ತಮ್ಮವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು, ಅಭಿನಂದನೆಗಳು. ಸಾಕು. ಥ್ಯಾಂಕ್ ಯು ಅಣ್ಣ. 105 kg ಇರೋದು ಅಣ್ಣ ನಿಮ್ಮ ಪಾಡಿಗೆ ನೀವು ಮಾಡಿ ಅಣ್ಣ, ಆಡಿ. ಕೆಳಗಕ್ಕೆ ಅಣ್ಣ.